ಗ್ರಾಮಗಳಲ್ಲಿ ಹಾಜರಿದ್ದು ಸಮಸ್ಯೆಗಳ ನಿವಾರಣೆಗೆ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಸುಳ್ಳು ಹೇಳಿ ತಮ್ಮ ಬಯೋಮೆಟ್ರಿಕ್ ಹಾಜರಾತಿಯನ್ನ ಬೇರೆಯವರಿಗೆ ಅಥವಾ ಸಿಬ್ಬಂದಿಯವರಿಗೆ ನೀಡಿ ಕಳ್ಳ ಮಾರ್ಗದಿಂದ ಹಾಜರಾತಿಯನ್ನು ಪಡೆಯುತ್ತಿದ್ದ ಬಹುತೇಕ ಪಿಡಿಒಗಳ ಕಳ್ಳಾಟವನ್ನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವ ಲವೀಶ್ ಓಡಿ ಅವರು ಪತ್ತೆ ಮಾಡಿ ನೋಟಿಸ್ ಜಾರಿ ಮಾಡಿದ್ದಾರೆ. ಯಾದಗಿರಿ ಜಿಲ್ಲೆಯ ಬಹುತೇಕ ಗ್ರಾಮ ಪಂಚಾಯತ್ಗಳಲ್ಲಿ ಪಿಡಿಒಗಳು ಸರಿಯಾಗಿ ಕಾರ್ಯನಿರ್ವಹಿಸದೆ ಗ್ರಾಮಸ್ಥರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ ಎಂಬ ಸಾಕಷ್ಟು ದೂರುಗಳು ಸಾರ್ವಜನಿಕರಿಂದ ಕೇಳಿ ಬಂದಿತ್ತು. ದೂರುಗಳ ಬಗ್ಗೆ ಸೂಕ್ಷ್ಮವಾಗಿ ಪರಿಶೀಲಿಸಲು ಯಾದಗಿರಿ ಜಿಲ್ಲೆಯ ಗ್ರಾಮ ಪಂಚಾಯತ್ ಹಾಜರಾತಿಗೆ ಅಳವಡಿಸಲಾಗಿರುವ ಬಯೋಮೆಟ್ರಿಕ್ ತಂತ್ರಾಂಶದ ಅನುಮತಿ ಪಡೆದು ಸತ್ಯಾಂಶವನ್ನು ಪರಿಶೀಲಿಸಲು ಮುಂದಾದಾಗ ಪಿಡಿಒಗಳು ತಮ್ಮದಲ್ಲದ ನಕಲಿ ಹಾಜರಾತಿ ನೀಡಿ ಸರ್ಕಾರಕ್ಕೆ ವಂಚಿಸುತ್ತಿರುವುದು ಬೆಳಕಿಗೆ ಬಂದಿದೆ. ಹೀಗಾಗಿ ನೀರಿನ ಸಮಸ್ಯೆ ಬಗ್ಗೆ ಪಿಡಿಒಗಳಿಗೆ ಸಭೆ ಕರೆದು ಅಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುವ ಲವೀಶ್ ಓಡಿ ಅವರು ಪಿಡಿಒಗಳ ನಕಲಿ ಬಯೋಮೆಟ್ರಿಕ್ ಹಾಜರಾತಿಯ ಮುಖವಾಡವನ್ನು ಕಳಚಿದ್ದಾರೆ. ಪಿಡಿಒಗಳ ಕಳ್ಳಾಟ ಪತ್ತೆಗೆ ಲವೀಶ್ ಓಡಿ ಅವರು ಮಾಡಿರುವ ಪ್ಲಾನ್ ಹೇಗಿತ್ತು ಅಂತ ಹೇಳಿದ್ರೆ, ಸಭೆಯಲ್ಲಿ ಎಂದಿನಂತೆ ಕುಡಿಯುವ ನೀರಿನ ಪೂರೈಕೆ ಬಗ್ಗೆ, ಗ್ರಾಮದ ಸ್ವಚ್ಛತೆಯ ಬಗ್ಗೆ ಹಾಗೂ ಇನ್ನೂ ಹಲವಾರು ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಯಾವುದೇ ಲೋಪವಾಗದಂತೆ ಎಚ್ಚರ ವಹಿಸಿ ಎಂದು ಪಿಡಿಒ ಎಚ್ಚರಿಕೆ ನೀಡಿದರು. ಇನ್ನೇನು ಸಭೆ ಮುಗೀತು ಎಂದು ಎದ್ದು ಹೊರಡುವಾಗ ಪಿಡಿಒಗಳಿಗೆ ಸ್ಥಳದಲ್ಲೇ ಬಯೋಮೆಟ್ರಿಕ್ ಹಾಜರಾತಿ ಪಡೆಯಲು ಸಿಇಒ ಅವರು ಸೂಚಿಸಿದರು. ಇದನ್ನು ಗಮನಿಸಿದ ಬಹುತೇಕ ಪಿಡಿಒಗಳು ತಮ್ಮ ಕಳ್ಳಾಟ ಬಯಲಾಗುತ್ತೆ ಎಂದು ಬಯೋಮೆಟ್ರಿಕ್ ನೀಡಲು ಹಿಂದೇಟು ಹಾಕಿದರು. ಸುಳ್ಳು ನೆಪಗಳನ್ನು ಹೇಳಲು ಮುಂದಾದರು. ಈ ವೇಳೆ ಸಿಇಒ ಅವರು ಸಭಾಂಗಣದ ಬಾಗಿಲನ್ನ ಮುಚ್ಚಿ ಬಯೋಮೆಟ್ರಿಕ್ ಹಾಜರಾತಿಯ ಸಾಧನವನ್ನ ತರಿಸಿ ಪ್ರತಿಯೊಬ್ಬರು ಹಾಜರಾತಿ ನೀಡಲು ಕಟ್ಟಪ್ಪಣೆಯನ್ನು ಮಾಡಿದ್ರು. ಈ ವೇಳೆ ಕೆಲವರು ಬೆರಳಿನ ಗಾಯದ ಹಾಗೂ ಇನ್ನು ಕೆಲವರು ಬೇರೆ ಬೇರೆ ನೆಪಗಳನ್ನ ಹೇಳಲು ಆರಂಭಿಸಿದ್ರು. ಆದರೂ ಛಲ ಬಿಡದ ಕಾರ್ಯನಿರ್ವಾಹಕ ಅಧಿಕಾರಿಗಳು 10% ಪಿಡಿಒಗಳ ನಕಲಿ ಹಾಜರಾತಿಯನ್ನ ಬಯಲಿಗೆಳೆದಿದ್ದಾರೆ. ಮಲ್ಲಿಕಾರ್ಜುನ್ ಛಲವಾದಿ, ಹುಣಸಗಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ.